ಕಾರ್ತಿಕ್ಗೆ ದೋಷ, ಸಂತು ಪಂತು ಪರಿಹಾರ. ಬಿಗ್ ಬಾಸ್ ಮನೆಯ ಸಂತು ಪಂತು ಖ್ಯಾತಿಯ ವರ್ತೂರ್ ಸಂತೋಷ್ ಮತ್ತು ತುಕಾಲಿ ಸಂತು ತಮ್ಮ ಸಹಸ್ಪರ್ಧಿಗಳ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಅದರಲ್ಲೂ ಕಾರ್ತಿಕ್ ಮತ್ತು ಸಂಗೀತ ಬಗ್ಗೆ ಹೆಚ್ಚು ಮಾತನಾಡಿರೋ ತುಕಾಲಿ ಸಂತು, ಕಾರ್ತಿಕ್ಗೆ ಇರೋ ದೋಷ ನಿವಾರಣೆ ಆಗ್ಬೇಕು ಅಂದ್ರೆ ಅದರಿಂದ ಬಿಡಿಸ್ಕೊಂಡು ಆಚೆ ಬರಬೇಕು ಎಂದು ಹೇಳಿದ್ದಾರೆ. ಅದು ಅಂದ್ರೆ ಏನು ಎನ್ನುವುದನ್ನ ಸಸ್ಪೆನ್ಸ್ ಆಗಿಯೇ ಇಟ್ಟಿದ್ದಾರೆ. ಸಂಗೀತ ಜೊತೆಗಿನ ಕಾರ್ತಿಕ್ ಜರ್ನಿಯನ್ನ ತಳುಕು ಹಾಕಿ ಮಾತನಾಡಿದ್ರಿಂದ ಅವರು ಪ್ರೀತಿ ಬಗ್ಗೆ ಮಾತನಾಡಿದ್ದಾರೆ ಎನ್ನುವ ಅನುಮಾನ ಮೂಡುತ್ತಿದೆ. ಕಾರ್ತಿಕ್ ಮತ್ತು ಸಂಗೀತ ಇಬ್ರು ಪ್ರಣಯ ಪಕ್ಷಿಗಳಂತೆ ಮನೆಯಲ್ಲಿದ್ದವರು, ಸಖತ್ ಸಪೋರ್ಟ್ ಮಾಡ್ಕೊಂಡೇ ಆಟವಾಡುತ್ತಾ ಬಂದವರು. ಸಂಗೀತಾಳ ಪ್ರತಿ ಕಷ್ಟದಲ್ಲೂ ಕಾರ್ತಿಕ್ ನಿಂತಿದ್ದಾರೆ, ಟಾಸ್ಕ್ ನಲ್ಲಿ ಸಾಥ್ ನೀಡಿದ್ದಾರೆ, ಸಂಗೀತಾಳ ಕಣ್ಣೀರು ಒರೆಸಿದ್ದಾರೆ. ಈ ಸಮಯದಲ್ಲಿ ಸಂಗೀತ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನ್ಸ್ಕೊಂಡಿರ್ಲೇ ಇಲ್ಲ. ಯಾವಾಗ ಈ ಜೋಡಿ ಬ್ರೇಕಪ್ ಮಾಡ್ಕೊಂಡಿತ್ತು ಅಲ್ಲಿಂದ ಸಂಗೀತ ರೆಬೆಲ್ ಆದ್ರು. ಇದನ್ನೇ ಉದಾಹರಣೆಯಾಗಿ ತೆಗೆದುಕೊಂಡಿರುವ ತುಕಾಲಿ, ಸಂಗೀತ ಆ ದೋಷವನ್ನ ಬಿಡಿಸ್ಕೊಂಡು ಆಚೆ ಬಂದ್ಮೇಲೆ ಒಳ್ಳೇದಾಯ್ತು ಎನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ ತುಕಾಲಿ. ಈಗ ಕಾರ್ತಿಕ್ ಮತ್ತು ನಮ್ರತಾ ನಡುವೆ ಒಳ್ಳೆಯ ಫ್ರೆಂಡ್ಶಿಪ್ ಇದೆ. ಈ ಫ್ರೆಂಡ್ಶಿಪ್ ಬಗ್ಗೆ ತುಕಾಲಿ ಮಾತನಾಡಿದ್ದಾರಾ ಎನ್ನುವ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. ಆದ್ರೆ ನಮ್ರತಾ ಹೇಳಿದಂತೆ ಕಾರ್ತಿಕ್ ಕೇಳ್ತಿದ್ರಿಂದ ಕಾರ್ತಿಕ್ ಅವರನ್ನ ಬಿಡಿಸ್ಕೊಂಡು ಸಂಗೀತ ಬಂದಂತೆ ಕಾರ್ತಿಕ್ ಕೂಡ ನಮ್ರತಾರಿಂದ ದೂರ ಬಂದ್ರೆ ಒಳ್ಳೇದು ಎಂದು ವರ್ತೂರ್ ಸಂತೋಷ್ ಮತ್ತು ತುಕಾಲಿ ಸಂತು ವಿಶ್ಲೇಷಣೆ ಮಾಡಿದ್ದಾರೆ. ಜೊತೆಗೆ ಸಂಗೀತ ಜೊತೆ ಕಾರ್ತಿಕ್ ಇದ್ದಾಗ ನಾಯಿ ರೀತಿಯಲ್ಲಿ ಸಂಗೀತ ನಡೆಸ್ಕೊಂಡ್ಲು ಎನ್ನುವ ಅರ್ಥ ಬರುವಂತೆ ವರ್ತೂರ್ ಮಾತನಾಡಿದ್ದಾರೆ. ಸಂತು ಪಂತು ಸೇರಿದಾಗ ಅಲ್ಲೊಂದು ಹಾಸ್ಯ ಇರುತ್ತೆ, ಯಾರನ್ನಾದ್ರೂ ಕಾಲೆಳೆದು ಮಾತನಾಡುವ ಸನ್ನಿವೇಶ ಸೃಷ್ಟಿಯಾಗಿರುತ್ತದೆ. ಜೊತೆಗೆ ತಮಗೆ ತಾವೇ ಕಾಲೆಳೆದುಕೊಂಡು ಮಾತು ಆಡಿದೆ ಈ ಜೋಡಿ. ಈ ಬಾರಿ ಸಂಗೀತ ಮತ್ತು ಕಾರ್ತಿಕ್ ಅವರನ್ನ ಟಾರ್ಗೆಟ್ ಮಾಡಿದೆ. ಖಂಡಿತ ಈ ಮಾತುಗಳು ಕಿಚ್ಚನ ಪಂಚಾಯಿತಿಯಲ್ಲಿ ಕೇಳಿಸಲಿವೆ. ಕಿಚ್ಚ ಪ್ರಶ್ನೆ ಮಾಡಲಿ ಅಂತಾನೆ ಈ ಜೋಡಿ ಹಾಗೆ ಮಾತನಾಡುತ್ತದೆ ಅಂದ್ರೆ ತಪ್ಪಾಗೋದಿಲ್ಲ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.